ಹಲೋ ವಿಕ್ಕಿ, ಏನಿವತ್ತು ಬಹಳ ಸಂಪ್ರದಾಯಸ್ಥವಾಗಿ ವೇಷಭೂಷಣವನ್ನ ತೊಟ್ಟು ಕೂತ್ಕೊಂಡಿದ್ಯಲ್ವಾ? ನಂಗೆ ಯಾಕೋ ಭಯ ಆಗ್ತಾ ಇದೆ ತಾನು. ಓ, ಭಯ ಆಗ್ತಾ ಇದೆಯಾ? ಹೌದು. ಏನು ಭಯ ಪಡ್ಬೇಡ. ಇವತ್ತಿನ ಗೆಸ್ಟ್ ಯಾರು ಅಂತ ಗೊತ್ತಾದ್ರೆ ನೀನು ಸಹ ಶಾಕ್ ಆಗ್ತೀಯಾ. ಬೇಗ ಹೇಳು, ನಾನು ತಿಳ್ಕೊಳ್ತೀನಿ. ಇವತ್ತಿನ ಸ್ಪೆಷಲ್ ಗೆಸ್ಟ್ ಯಾರು ಅಂತ ನೋಡ್ತಾ ಇದ್ದೀರಾ? ಇವರು ಚಿನ್ನದ ನಾಡಿನ ಉರಗ ತಜ್ಞರು, ಛಾಯಾಗ್ರಾಹಕರು, ಸ್ನೇಹಜೀವಿ, ಹೆಸರಿಗೆ ತಕ್ಕಂತೆ ಜೀವಿಗಳ ರಕ್ಷಕರು. ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಯುತ ಜಿ.ವಿ. ಆನಂದ್ ರವರು. ನಮಸ್ಕಾರ ಸರ್. ನಮಸ್ತೆ. ನಮ್ಮ ತನುಷ್ ವ್ಲಾಗ್ಸ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ ನಿಮಗೆ. ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ಸೀಸನಲ್ ಎಪಿಸೋಡ್ 8. ತಡ ಮಾಡದೆ ಶುರು ಮಾಡೇ ಬೇಡ. ಸರಿ ಅಂಕಲ್, ಶುರು ಮಾಡೋಣ. ಆಟ ಆಡಕ್ಕೆ ರೆಡಿ ಇದ್ದೀರಾ? ಓಕೆ, ರೆಡಿ ಸರ್. ಓಕೆ, ಮೊದಲನೇ ಸುತ್ತು ಇಲ್ಲಿದೆ. ಮೊದಲನೇ ಸುತ್ತಲ್ಲಿ ನಿಮಗೆ ಇಬ್ಬರು ಹೀರೋಸ್ ಇದ್ದಾರೆ. ನಮ್ಮ ದುನಿಯಾ ವಿಜಯ್ ಅವರಿದ್ದಾರೆ, ಅದೇ ರೀತಿ ವಿಜಯ ರಾಘವೇಂದ್ರ ಅವರಿದ್ದಾರೆ. ಯಾರನ್ನ ಆರಿಸ್ಕೊಳ್ತೀರಾ? ದುನಿಯಾ ವಿಜಯ್ ಸರ್. ಓ, ಸೂಪರ್. ಸೊ ದುನಿಯಾ ವಿಜಯ್ ಅವರ ಒಂದು ಚಿತ್ರ, ಮೂವೀಸ್ ನ ನೀವು ಗೆಸ್ ಮಾಡ್ಬೇಕಾಗತ್ತೆ. ಮೊದಲನೇ ಪ್ರಶ್ನೆ ಇಲ್ಲಿದೆ. ಮಾಸ್ತಿಗುಡಿ. ಸರಿಯಾದ ಉತ್ತರ ಮಾಸ್ತಿಗುಡಿ, ನಮ್ಮ ದುನಿಯಾ ವಿಜಯ್ ಸರ್ ಅವರ ಚಿತ್ರ. ನೆಕ್ಸ್ಟ್ ಪ್ರಶ್ನೆ. ದುನಿಯಾ. ಸರಿಯಾದ ಉತ್ತರ, ಇದು ದುನಿಯಾ ಚಿತ್ರದ ಹೆಸರು. ನೆಕ್ಸ್ಟ್ ಪ್ರಶ್ನೆ. ಜಯಮ್ಮನ ಮಗ. ಸರಿಯಾದ ಉತ್ತರ ಜಯಮ್ಮನ ಮಗ ಅಂತ ಹೇಳಿದ್ದಾರೆ. ಸೂಪರ್ ಅಂಕಲ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗಿ ಬೇಡ. ಭೀಮಾ. ಸರಿಯಾದ ಉತ್ತರ, ಇದು ಭೀಮಾ ಚಿತ್ರ. ಅಂಕಲ್, ನಿಮ್ಗೊಂದು ಪ್ರಶ್ನೆ. ಈಗ ಹಾವನ್ನ ಕಂಡ್ರೆ 100 ಅಡಿ ಓಡ್ತಾರೆ ಜನ. ಹೀಗಿರುವಾಗ ನೀವು ಹೇಗೆ ಹಾವನ್ನ ಸಂರಕ್ಷಣೆ ಮಾಡ್ತೀರಾ? ಯಾವ ರೀತಿ ರಿಲೀಸ್ ಮಾಡ್ತೀರಾ? ಇದುವರೆಗೂ ಎಷ್ಟು ಸಂರಕ್ಷಣೆಯನ್ನ ಮಾಡಿದೀರಾ? ನಾನು ಸುಮಾರು ಒಂದು 500ಕ್ಕೂ ಹೆಚ್ಚು ಸಂರಕ್ಷಣೆ ಮಾಡಿದ್ದೀನಿ. ಬಟ್ ನನ್ನ ಲೆಕ್ಕದಲ್ಲಿ, ಲೆಕ್ಕ ಇಲ್ದಿರ ಇರೋದು ಬೇಜಾನಿದೆ. ಅದ್ ನಾನು ಲೆಕ್ಕ ಇಟ್ಕೊಂಡಿಲ್ಲ. ಬಟ್ ಆವನ್ನು ಯಾವ ರೀತಿ ಅಂದ್ರೆ, ನಾವು ಮನುಷ್ಯರಾದವರು ನಾವು ಧೈರ್ಯ ತಗೋಬೇಕಷ್ಟೇ. ನಮ್ಮ ಧೈರ್ಯ ಇದ್ರೆ ಆವನ್ನು ಎಲ್ಲರೂ ಸಂರಕ್ಷಣೆ ಮಾಡ್ಬೋದು. ಮೇನ್ ಧೈರ್ಯ ಅನ್ನೋದು ಇರಬೇಕು. ಅದೇನ ಚಿರತೆ ಅಲ್ಲ, ಮೇಲೆ ಏನ್ ಜಿಗಿಯಲ್ಲ, ಅದು ಕೆಳಗಡೆ ಹೋಗೋದು ಅಷ್ಟೇ. ಬಟ್ ಧೈರ್ಯ ತಗೋಬೇಕು. ಆ ಧೈರ್ಯ ತಗೊಂಡೆ ನಾನು. ಫಸ್ಟ್ ಟೈಮ್ ನನಗೂ ಭಯ ಇತ್ತು, ಆಗ ಕಡ್ಡಿಯಲ್ಲಿ ಹಿಡಿತಾ ಇದೆ, ಈಗ ಕೈಯಲ್ಲಿ ಹಿಡಿಯೋಕೆ ಪ್ರಯತ್ನ ಪಟ್ಟಿದ್ದೀನಿ. ಧೈರ್ಯ ಬೇಕು. ಸೂಪರ್. ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಒಂದು ಹಾವನ್ನ ಹಿಡಿಯುವಾಗ? ಆಗ ನಾನು ಫಸ್ಟ್ ಹಿಡಿದಾಗ ನನ್ನ ಅಣ್ಣನ ಮನೆಯಲ್ಲಿ ಕಿಚನ್ ಅಲ್ಲಿ, ಅಂದ್ರೆ ಅಡಿಗೆ ಮನೆಯಲ್ಲಿತ್ತು. ಏನೋ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರು. ಹೋಗಿ ನೋಡಿದ್ರೆ ನಾಗರಾವ್ ಇತ್ತು. ಆಗ ನಮ್ಮ ಅಣ್ಣ ಡೈಲಿ ಇದು ವಿಸಿಲ್ ಹಾಕುತ್ತವೆ, ಇಲ್ಲ ನಾಗರಾವ್ ವಿಸಿಲ್ ಹಾಕಲ್ಲ ಅಂತ ಹೇಳ್ದೆ. ಬಸ್ಗುಡು ತಂದೆ. ಆಮೇಲೆ ಹೋಗಿ ಒಂದು ಕೋಲಲ್ಲಿ ಅದರ ತಲೆ ಹತ್ರ ಹಿಡ್ಕೊಂಡು ತಗೊಂಡೋಗಿ ನಾನು ಅದನ್ನ ಬಿಟ್ಟೆ. ಆಮೇಲೆ ಎರಡನೇದು ಮುಳುಬಾಗ್ಲಲ್ಲಿ ನಾನೊಬ್ಬ ಫೋಟೋಗ್ರಾಫರ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಆಚೆ ಚೌಟ್ರಿಯಿಂದ ಆಚೆ ಬಂದಾಗ ಎಲ್ಲ ಮನೆ ಹತ್ರ ಕಿರ್ಚಾಡ್ತಾ ಇದ್ರು. ಏನೋ ಗಲಾಟೆ, ಏನೋ ಹಳ್ಳಿ ಕಡೆ ಮುಳುಬಾಗ್ಲಲ್ವಾ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ನೋಡಿದ್ರೆ ಹಾವಿದೆ ಅಂತ. ಮಧ್ಯಾಹ್ನ ಅವ್ರ ಮನೆಗೆ ಕಿಚನ್ಗೆ ಹೋಗಿರೋದು, ಸಂಜೆ ಅವ್ರ ಮನೇಲಿ ಅಡುಗೆ ಮಾಡ್ಬೇಕು. ಆ ವಿಡಿಯೋ ಇರಲಿಲ್ಲ. ನಾನು ಕ್ಯಾಮ್ರಾ ತಗ್ಲಾಕೊಂಡೇ ಹೋದೆ. ಆಮೇಲೆ ಹಣ ಹಾವಿದೆ ಅಂದ್ರು. ಪರವಾಗಿಲ್ಲ, ಆಚೆ ಬನ್ನಿ ಅಂದೆ. ಆಮೇಲೆ ಹೋಗಿ ಆ ಯಾವನ್ನ ಎತ್ಕೊಂಡು ಬಂದು ನಾನು ಕೆರೆ ಕಡೆ ರಿಲೀಸ್ ಮಾಡಿದೆ. ಆಗ ಅವ್ರು ನನಗೆ 1000 ರೂಪಾಯಿ ಕೊಡೋಕೆ ಬಂದ್ರು. ಇಲ್ಲಪ್ಪ, ನಾನು ಆ ವಿಡಿಯೋ ಹುಡುಗ ಅಲ್ಲ, ಫೋಟೋಗ್ರಾಫರ್ ಅಂತ ಹೇಳ್ದೆ. ಮತ್ತಿಲ್ಲ ಸರ್ ತಗೊಂಡ್ರೆ, ಇಲ್ಲ ಬೇಡ ಅಂತ ಹೇಳಿ ಆ ದುಡ್ಡು ನಾನು ತಗೊಳ್ಳಿಲ್ಲ. ಈಗಲೂ ನಾನು ಫ್ರೀ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೂಪರ್ ಅಂಕಲ್. ಸೊ ಈ ರೀತಿ ನಿಮ್ಮ ಒಂದು ಈ ಜೀವಿಗಳ ಒಂದು ಸಂರಕ್ಷಣೆ ಮುಂದುವರಿತಾನೆ ಇದೆ. ಸರಿ ಅಂಕಲ್, ಎರಡನೇ ಸುತ್ತಿಗೆ ಹೋಗೇ ಬೇಡ. ಎರಡನೇ ಸುತ್ತು ಯಾವ ರೀತಿ ಇರುತ್ತೆ ಅಂದ್ರೆ, ನಮ್ಮ ದುನಿಯಾ ವಿಜಯ್ ಅವರ ಒಂದು ಗೀತೆಗಳಿದೆ, ಅದನ್ನ ನೀವು ಗುರುತಿಸಬೇಕಾಗಿ ಒಂದು ಟಾಸ್ಕ್ ಇದೆ. ಇದು ನಿಮ್ಮ ಎರಡನೇ ಸುತ್ತು. ಮೊದಲನೇ ಪ್ರಶ್ನೆ ಇಲ್ಲಿದೆ. ಕರಿಯಾ ಐ ಲವ್ ಯು. ಸರಿಯಾದ ಉತ್ತರ ಕರಿಯಾ ಐ ಲವ್ ಯು, ನಮ್ಮ ದುನಿಯಾ ವಿಜಯ್ ಅವರ ಒಂದು ಸುಂದರವಾದಂತಹ ಗೀತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಳೆ ಪಾತ್ರೆ, ಹಳೆ ಕಬ್ಬಿಣ. ಸರಿಯಾದ ಉತ್ತರ ಹಳೆ ಪಾತ್ರೆ, ಹಳೆ ಕಬ್ಬಿಣ. ಸರಿಯಾದ ಉತ್ತರ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ನೆಕ್ಸ್ಟ್ ಪ್ರಶ್ನೆ ಅಂಕಲ್. ಡೋಂಟ್ ವೆರಿ ಬೇಬಿ ಚಿನ್ನಮ್ಮ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಂಕಲ್. ಹಾಲು ಕುಡಿಯೋ ಮಕ್ಕಳೇ ಉಳಿಯಲ್ಲ, ಇನ್ನ ಎಣ್ಣೆ ಕುಡಿಯೋರು ಉಳಿತಾರ. 100% ಸರಿಯಾದಂತಹ ಉತ್ತರ. ಸರಿ ಅಂಕಲ್, ಬಹಳ ಅದ್ಭುತವಾಗಿ ಗೆಸ್ ಮಾಡಿದ್ರಿ. ಅಂಕಲ್, ನಿಮ್ಗೊಂದು ಪ್ರಶ್ನೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಗರ್ಭಿಣಿಯರಿಗೆ ಹಾಗೂ ನಮ್ಮ ಸಾರ್ವಜನಿಕರಿಗೆ ರಕ್ತದಾನ ಮಾಡೋದ್ರಲ್ಲಿ ಹಾಗೂ ಮಾಡಿಸೋದ್ರಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಾ, ನಿಜಾನ? ಖಂಡಿತವಾಗ್ಲು ನಿಜಾನೇ. ಹೇಗೆ ನಿಮ್ಗೆ ಈ ಸ್ಫೂರ್ತಿ ಹೇಗೆ ಬಂತು? ಇದು ಸ್ಫೂರ್ತಿ ಹೇಗೆ ಅಂದ್ರೆ, ನಾನು ಆಕ್ಚುಲಿ ತೆಲುಗು ಇಂಡಸ್ಟ್ರಿ ಚಿರಂಜೀವಿಗೆ ಅಭಿಮಾನಿ ಆಗಿ ಇದ್ದೀನಿ. ಚಿರಂಜೀವಿ ಸರ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ಹುಡುಗಿಂದ
ಬಟ್ ಅವ್ರ ಬ್ಲಡ್ ಬ್ಯಾಂಕ್ ಇಂದ ನಾನು ಅದನ್ನ ನನ್ನ ಮೈಗೆ ಗುಡ್ಸ್ಕೊಂಡೆ. ಫಸ್ಟ್ ಟೈಮ್ ಶಾರದಾ ಚಿತ್ರಮಂದಿರ ಹತ್ರ ಬ್ಲಡ್ ಬ್ಯಾಂಕ್ ನಡೆಸ್ತಾ ಇದ್ರು ಚಿರಂಜೀವಿ ಯೂತ್ ಪ್ರೆಸಿಡೆಂಟ್ ಇಲ್ಲಿ ಕೋಲಾರಲ್ಲಿ. ಆಗ ನಾನು ಒಬ್ಬ ಚಿಕ್ಕ ಹುಡುಗನಾಗಿ ಬಂದು ಅಲ್ಲಿ ರಕ್ತದಾನ ಮಾಡಿದೆ. 18 ವರ್ಷ 19 ವರ್ಷ ಆಗಿರುತ್ತೆ ನನಗೆ, ಬಟ್ ನನ್ಗೆ ನೆನಪಿಲ್ಲ. ಆ ಟೈಮಲ್ಲಿ ನಾನು ಅಲ್ಲಿ ಬ್ಲಡ್ ಬ್ಯಾಂಕ್ ಮಾಡಿ ನನಗೆ ಒಂದು ಪತ್ರ ಒಂದು ಕೊಟ್ರು. ಆಗ ನನಗೆ ಮನಸ್ಸು ಬಿತ್ತು, ಯಾರೇ ಆಗಲಿ ಆಕ್ಸಿಡೆಂಟ್ ಆಗಲಿ ಪ್ರೆಗ್ನೆಂಟ್ ಆಗಲಿ ಬ್ಲಡ್ ಕೊಡಬೇಕು ಅಂತೇಳಿ ಮೈಂಡಿಗೆ ಬಂದು ನಾನು ಅದೇ ಕೆಲಸ ತೊಡಗಿಸ್ಕೊಂಡೆ ನನ್ನ ಮೈಯಲ್ಲಿ. ಓಕೆ ಅಂಕಲ್, ಸೂಪರ್. ನಿಜಕ್ಕೂ ಒಂದು ಮಾನವೀಯತೆಗೂ ಮೀರಿದಂತಹ ಒಂದು ಏನಂತೀವಿ ಒಂದು ಸೇವೆ ಇದು. ಎಲ್ಲ ಸಾರ್ವಜನಿಕರಿಗಾಗಿರ್ಬೋದು, ಗರ್ಭಿಣಿ ಮಹಿಳೆಯರಿಗಾಗ್ಬೋದು, ತುಂಬಾ ಖುಷಿ ಆಗುತ್ತೆ. ಸರಿ ಅಂಕಲ್, 3ನೇ ಸುತ್ತಿಗೆ ಹೋಗೇ ಬೇಡ. 3ನೇ ಸುತ್ತು ಏನಪ್ಪಾ ಅಂದ್ರೆ ನಾಲಿಗೆ ನುಲಿಗಳು. ಇದು ನಿಮ್ಮ 3ನೇ ಸುತ್ತು. ಚುರುಕು ನಾಲಿಗೆಗೆ ನಾಲಿಗೆ ನುಲಿಗಳು. ಅಂಕಲ್, ನಾಲಿಗೆ ನುಲಿ ಇದೆ, ಅದನ್ನ 3 ಸರಿ ಹೇಳ್ಬೇಕಷ್ಟೇ, ನೋಡ್ಕೊಂಡು ಹೇಳಿ. ಓಕೆ ಓಕೆ ಓಕೆ. ಇಲ್ಲಿದೆ ನಿಮ್ಮ ಮೊದಲನೇ ನಾಲಿಗೆ ನುಲಿ, ರಾಯರ ರಾಣಿ ರಾಗ ರಂಜಿತ. ರಾಯರ ರಾಣಿ ರಾಗ ರಂಜಿತ, ರಾಯರ ರಾಣಿ ರಾಗ ರಂಜಿತ, ರಾಯರ ರಾಣಿ ರಾಗ ರಂಜಿತ. ಸೂಪರ್ ಅಂಕಲ್. ನೆಕ್ಸ್ಟ್ ನಾಲಿಗೆ ನುಲಿಗೆ ಹೋಗ್ಬೇಡ. ಹಚ್ಚ ಹಸಿರು ಹಸಿ ಹಣ್ಣು. ಹಚ್ಚ ಹಸಿರು ಹಸಿ ಹಣ್ಣು, ಹಚ್ಚ ಹಸಿರು ಹಸಿ ಹಣ್ಣು, ಹಚ್ಚ ಹಸಿರು ಹಸಿ ಹಣ್ಣು. ವಂಡರ್ಫುಲ್. ತುಂಬಾ ಫಾಸ್ಟ್ ಆಗಿ ರ್ಯಾಪಿಡ್ ಆಗಿ ಹೇಳಿದ್ರು ನಾಲಿಗೆ ನುಲಿಗಳನ್ನ. ಅನ್ನದಾನ ಪರಂದಾನ ಅಂತ ಹೇಳ್ತಾರೆ. ಸೊ ಅನ್ನ ಊಟ ಏನಾದ್ರೂ ಉಳಿದಾಗ ನೀವು ಆಶ್ರಮಕ್ಕೆ ಒಂದು ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೀರ ಅಂತ ಕೇಳ್ಪಟ್ಟೆ, ಹೇಗೆ? ಹೌದು, ನಿಜನೇ. ನನಗೆ 7 ವರ್ಷ ಮಕ್ಕಳಾಗಿರ್ಲಿಲ್ಲ. ಓಕೆ. ಮತ್ತೆ 7 ವರ್ಷ ಆದ್ಮೇಲೆ 4 ಗಂಟೆ ರಾತ್ರಿಗೆ ದೇವ್ರು ಬಂದು ನಮ್ಮ ಹೆಂಡತಿನ ಈ ತರ ಪ್ರೆಸ್ ಮಾಡ್ಕೊಂಡ್ರು ಅಂತ ನನ್ನ ಹೆಂಡತಿ ಹೇಳ್ದಾಗ, ಆಮೇಲೆ ನಿಮ್ಗೆ ಈ ಸಲ ಪಾಪು ಕೊಡ್ತೀನಿ ಬಾಯ್ಕೊಂಡು ಬರ್ತೀರಾ ಅಂತ ಕೇಳಿದ್ರು ಅಂತ ನಮ್ಮ ಮಿಸ್ಸಸ್ ನನ್ಗೆ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವಳು ಆಮೇಲೆ ಆಯ್ತು ನನ್ಗೇನ್ ಕೊಡ್ತೀರಾ ಅಂತ ದೇವ್ರು ಕೇಳ್ತಂತೆ. ಸರಿ ನಾವು ಅಲ್ಲಿ ಬಂದು ಅರಕೆ ಹತ್ಕೊಂಡು ಮುಡಿ ಕೊಡ್ತೀವಿ ಅಂತ ಹೇಳ್ತಂತ. ಆ ಅರಕೆ ನಾನು ಮಾಡಿದಕ್ಕೆ 7 ವರ್ಷಕ್ಕೆ ಮಗು ಆಯ್ತು. ಬಟ್ ಫಸ್ಟ್ ಬರ್ಡೇ ಅಲ್ಲೇ ಮಾಡಿದೆ ನಾನು ಬಾಯ್ಕೊಂಡಾಗ. ಆಮೇಲೆ ನಾನೇನ್ ಮಾಡಿದೆ, ಮನೆಯಲ್ಲೇ ಬರ್ತ್ಡೇ ಮಾಡಬಾರ್ದಂತ ಆಶ್ರಮದಲ್ಲಿ ಕೋಲಾರಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನ್ನ ವಿಡಿಯೋ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಅವ್ರು ಇವ್ರು ಹಾಕದ್ಮೇಲೆ ನನ್ನ ಫ್ರೆಂಡ್ಸ್ ಗೊತ್ತಾದ್ಮೇಲೆ ಎಲ್ಲರೂ ಆಶ್ರಮಗಳಲ್ಲಿ ಬರ್ತ್ಡೇ ಮಾಡ್ಕೊಳಕ್ ಹೋದ್ರು. ಊಟ ಅಷ್ಟೇ ಏನಾಗ್ಲಿ, ಗೌರ್ಮೆಂಟ್ ಸ್ಕೂಲು ಅನಾಥಾಶ್ರಮದಲ್ಲೇ ನನ್ನ ಮಗಳ ಬರ್ಡೇಗಳನ್ನು ಆಚರಣೆ ಮಾಡ್ಕೊಂಡು ಬಂದೆ. ಅದು ಹಾಗೆಯೇ ನನಗೆ ಮೈಗೂಡ್ತು. ಯಾರೇ ಕರೆ ಮಾಡಿ ನಮ್ಮ ಮನೇಲಿ ಊಟ ಮಿಕ್ಕೈತಂದ್ರೆ ನನಗೆ ಫೋನ್ ಬರುತ್ತೆ. ಆಗ ನಾನು ಅದನ್ನ ಆಶ್ರಮಕ್ಕೆ ತಲುಪಿಸ್ತಾ ಇದ್ದೆ. ಮತ್ತೆ ಊಟ ಅವ್ರು ತಗೊಳ್ಳಲ್ಲ ಅಂದ್ರೆ ಒಂದು ಹಿನೋಬ್ ನಗರ ಅಂತಿದೆ ಕೋಲಾರಲ್ಲಿ, ಅಲ್ಲಿ ಹೋಗಿ ಕೊಡ್ತಾ ಇದ್ದೆ ನಾನು ಆ ಊಟನ. ಸೂಪರ್ ಅಂಕಲ್, ತುಂಬಾ ಒಂದು ಒಳ್ಳೆಯ ಕೆಲಸನ ಮಾಡ್ತಾ ಇದ್ದೀರಾ. ಸರಿ ಅಂಕಲ್, ಇದೇ ಖುಷಿಯಲ್ಲಿ 4ನೇ ಸುತ್ತಿಗೆ ಹೋಗೇ ಬೇಡ. 4ನೇ ಸುತ್ತು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ನೀವು ಉರಗ ತಜ್ಞರು. ಅಂದ್ರೆ ಹಾವುಗಳನ್ನ, ಹಲವಾರು ಜೀವ ಸಂಕುಲನಗಳನ್ನ ನೀವು ರಕ್ಷಣೆ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮುಂದೆ. ಕೆಲವು ಹಾವಿನ ಚಿತ್ರಗಳು ಬರುತ್ತೆ, ಅದು ವಿನಮಸ್ಸ ನಾನ್ ವಿನಮಸ್ಸ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ, ಒಂದು ಸಣ್ಣ ಒಂದು ಅದ್ರ ಬಗ್ಗೆ ಹೇಳಿ ಅಷ್ಟೇ. ಮೊದಲನೇ ಚಿತ್ರ ಇಲ್ಲಿದೆ, ನಾಗರಾವು. ಓಕೆ ಅಂಕಲ್, ಇದು ವಿಷಕಾರಿನ? ಇದು ವಿಷಕಾರಿ ಹಾವುದೇ, ಬಟ್ ಇದು ವಿಷ ಇರುತ್ತೆ, ಕಚ್ಚುತ್ತೆ, ಬೈಟ್ ಮಾಡುತ್ತೆ, ಬಟ್ ವಿಷ ಇರುತ್ತೆ. ನಾವು ಆದಷ್ಟು ಹುಷಾರಾಗಿ ಇದನ್ನ ಫಾಲೋ ಮಾಡ್ಕೋಬೇಕು. ಇದನ್ನ ನಾವು ನೋಡಿದ ತಕ್ಷಣ ಅದನ್ನ ಯಾರೋ ಉರ್ಗ ತಜ್ಞರು ನನ್ನಂತವ್ರು ಇರ್ತಾರೆ, ಕೋಲಾರ ಎಲ್ಲ ಕಡೆನೂ ಇರ್ತಾರೆ, ಅವ್ರಿಗೆ ಕರೆ ಮಾಡಿ ತಿಳಿಸ್ಬೇಕು. ದಯವಿಟ್ಟು ಬೇರೆಯವರೆಲ್ಲ ಹಿಡಿಯೋಕೆ ಹೋಗ್ಬಾರ್ದಂತ ನಾನು ಅವ್ರಿಗೆ ತಿಳಿಸ್ತೀನಿ. ಸೂಪರ್. ಮತ್ತೆ ಯಾವ ಜಾಗದಲ್ಲಿ ನೋಡ್ಬೋದು ನಾವು ನಾಗರ ಹಾವನ್ನ? ಯಾವ ಜಾಗದಲ್ಲಿ ಇರುತ್ತದು? ಇದು ಹೆಚ್ಚಿನ ಕಾಡಲ್ಲೇ ಇರುತ್ತೆ ಇದು. ಬಟ್ ಈಗ ಕಾಡನ್ನು ನಾಶ ಮಾಡಿರೋದ್ರಿಂದ ನಮ್ಮ ನಾಡಿಗೆ ಬಂದಿದೆ. ಮನೆಗಳ ಹತ್ರ, ಶೂ ಹೊತ್ಲಿ, ಗಾಡಿಗಳಲ್ಲಿ ಇರುತ್ತೆ, ಮನೆ ಅಂಚೆಯಲ್ಲಿ ಇರುತ್ತೆ. ಬಟ್ ಹುಷಾರಾಗಿರ್ಬೇಕು. ಹೌದೌದು. ಸರಿ ಅಂಕಲ್, ನೆಕ್ಸ್ಟ್ ಚಿತ್ರ ಇಲ್ಲಿದೆ. ಇದು ಬಂದು ಕೇರೆ ಹಾವು, ಅಂದ್ರೆ ಜೋರು ಹೊತ್ತು ಅಂತೀವಿ ನಮ್ಮ ಭಾಷೆಯಲ್ಲಿ. ಇಂಗ್ಲಿಷಲ್ಲಿ ರ್ಯಾಟ್ ಸ್ನೇಕ್ ಅಂತಾನು ಕರೀತೀವಿ. ಬಟ್ ಇದು ಮುದ್ದು ಜೀವಿ, ವಿಷ ಇಲ್ಲ, ಕಚ್ಚಲ್ಲ, ಭಾರಿ ಮುದ್ದಾದ ಪ್ರಾಣಿ ಇದು. ಇರೋ ಕಡೆ ನಾಗರಾವ್ ಕೊಳಕಮಂಡಲ ಇರಲ್ಲ. ಇದು ಅತಿ ದೊಡ್ಡ ಗಾತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅವಳು ಭಯ ಪಡುತ್ತೆ, ಮನುಷ್ಯರಿಗೂ ಭಯ ಆಗುತ್ತೆ. ಆದ್ರೂ ಮನುಷ್ಯರು ಪಾಪ ಇದನ್ನ ಭಯ ಬಿದ್ದು ಸಾಯಿಸಿ ಬಿಡೋಕೆ ಹೋಗ್ತಾರೆ. ದಯವಿಟ್ಟು ಯಾರು ಸಾಯಿಸೋಕೆ ಹೋಗ್ಬೇಡಿ. ಇದು ಪ್ರಾಣಿ ಭಾರಿ ಮುದ್ದಾದ ಪ್ರಾಣಿ. ಅಂದ್ರೆ ರೈತರ ಪ್ರೇಮಿ, ರೈತರಿಗೆ ಮಿತ್ರ. ಎಲ್ಲ ಹಾವು ಅಷ್ಟೇ ಮಿತ್ರ ರೈತರಿಗೆ. ಸೂಪರ್. ಅಂದ್ರೆ ಇದರಿಂದ ಯಾವುದೇ ಒಂದು ಅಫೆಕ್ಟ್ ಇಲ್ಲ. ಇಲ್ಲ. ನಾನ್ ವೆನಮಸ್ ರ್ಯಾಟ್ ಸ್ನೇಕ್. ಹೌದೌದು. ಓಕೆ ಅಂಕಲ್, ನೆಕ್ಸ್ಟ್ ಚಿತ್ರ ಇಲ್ಲಿದೆ.
ಇದು ಭಾರಿ ವಿಷ ಇರುವಂತ ಜಂತು ಇದು. ಕೊಳಕಮಂಡಲ ಅಂತೀವಿ, Okay. ಇನ್ನೊಂದು ಗರಗಸ ಮಂಡಲ ಅಂತೀವಿ. ಅಂದ್ರೆ ಮಣ್ಣಲ್ಲೇ ಅದು ಒಳಗಡೆನೆ ಮಣ್ಣಲ್ಲೇ ಜೀವ ಮಾಡುತ್ತೆ, ಒಳಗಡೆ ಹೋಗುತ್ತೆ ಬರುತ್ತೆ, ಅದು ಗರಗಸ ಮಂಡಲ ಅಂತ. ಇದು ಕೊಳಕಮಂಡಲ ಅಂತ ಭಾರಿ ವಿಷ ಇರುತ್ತೆ. ಇದು ನೋಡ್ಕೊಂಡು ಹುಷಾರಾಗಿರ್ಬೇಕು. ಇದೇನಾದ್ರೂ ನಮ್ಮನ್ನ ಕಚ್ಚಿದ ಕಡೆ ಕೊಳ್ತೋಗುತ್ತೆ. ಬಟ್ ಜನ ಹೇಳ್ತಾರೆ ಇದು ಉಸಿರು ಬಿಟ್ರೆ ಕೊಳ್ತೋಗುತ್ತೆ ಅಂತ. ಇದು ಉಸಿರು ಬಿಟ್ರೆ ಏನು ಆಗಲ್ಲ, ಬಟ್ ಕಚ್ಚಿದ್ರೆ ಮಾತ್ರ ಬಲವಂತ ಭಾರಿ ಕಡಿತವಾಗಿ ಕಚ್ಚುತ್ತೆ, ಅಲ್ಲಿ ಕೊಳ್ತೋಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋ ಸಮಸ್ಯೆ ಆಗುತ್ತೆ. ಸೊ ತುಂಬಾ ನಾವು ಹುಷಾರಾಗಿರ್ಬೇಕು ಕೊಳಕಮಂಡಲ ಹಾವನ್ನ ನೋಡಿದಾಗ. ಹೌದೌದು. ಸೊ ಅಂದ್ರೆ ಇದನ್ನ ಐಡೆಂಟಿಫಿಕೇಶನ್ ಅಂದ್ರೆ ಅದ್ರ ಮೇಲೆ ಏನಾದ್ರು ಸ್ಟ್ರೈಪ್ಸ್ ತರ ಹೌದೌದು ಇದ್ರೆ ಐಡೆಂಟಿಫೈ ಮಾಡ್ಬೇಕು. ಯಾವ ಸೀಸನ್ ಅಲ್ಲಿ ನೋಡ್ಬೋದು ಅಂಕಲ್ ಇದನ್ನ? ಇದು ಕೊಳಕಮಂಡಲ ಬಂದ್ಬಿಟ್ಟು ಜನವರಿ ಫೆಬ್ರವರಿ ಆ ಮಂತ್ ಅಲ್ಲಿ ಹೆಚ್ಚಾಗಿ ಆಸುಪಾಸಲ್ಲಿ. ಸರಿ ಅಂಕಲ್, ನೆಕ್ಸ್ಟ್ ಚಿತ್ರಕ್ಕೆ ಹೋಗೋಣ. ಇದು ರೇರ್ ಸ್ಪೀಶೀಸ್ ಕಾಳಿಂಗ ಸರ್ಪ ಅಂತೀವಿ, ಬಟ್ ನಮ್ ಕಡೆ ಇಲ್ಲ. ಇದು ಮಲೆನಾಡು ಕೇರಳ ಕಡೆ ಇದೆ ಹೆಚ್ಚಾಗಿ. ಇದು ಹೆವಿ ಡೇಂಜರ್. ನಾವು ಇನ್ನ ಇದನ್ನ ನೋಡಿಲ್ಲ, ರಿಯಲಿ ನೋಡಿಲ್ಲ, ಬಟ್ ಫೋಟೋ ವಿಡಿಯೋದಲ್ಲಿ ನೋಡಿದೀನಿ. ನಾನು ಆಸೆ ಪಡ್ತಾ ಇದೀನಿ ನೋಡ್ಬೇಕು, ಇದನ್ನ ಹಿಡಿಬೇಕು ಅಂತ ಆಸೆ. ನೋಡಿ, ನಾವೆಲ್ಲ ಹಾವನ್ ಕಂಡ್ರೆ ಓಡ್ತೀವಿ, ನಮ್ಮ ಜೀವಿ ಅಂಕಲ್ ಬಂದು ಅದನ್ನ ನೋಡ್ಬೇಕು ಅಂತ ಕಾಯ್ತಿದೀನಿ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಕಾಯ್ತಾ. ಸರಿ ಅಂಕಲ್, ನೆಕ್ಸ್ಟ್ ಚಿತ್ರ ನೋಡಿ ಬೇಡ. ಇದು ಬಂದು ತೋಳದ ಹಾವು ಅಂತೀವಿ, ಬಟ್ ಇದು ವಿಷ ಇಲ್ಲ, ಬಟ್ ಬೈಟ್ ಮಾಡುತ್ತೆ. ನೀರಾವ್ ಯಾವ ತರ ಸ್ವಲ್ಪ ನೋಡೋದಕ್ಕೂ ಕೊಳಕಮಂಡಲ ತರನೇ. ಜನ ಇದನ್ನ ನೋಡ್ಬಿಟ್ಟು ಪ್ಯಾಚಸ್ ನೋಡ್ಬಿಟ್ಟು ಕೆಲವು ಜನ ಕೊಳಕಮಂಡಲ ಅಂತಾರೆ, ಕೆಲವು ಜನ ಕಟ್ಟ ಹಾವು ಅಂತ ಗುರುತಿಸ್ಬಿಟ್ಟು ಪಾಪ ಸಾಯಿಸ್ಬಿಡ್ತಾರೆ. ಬಟ್ ದಯವಿಟ್ಟು ಇದು ಬಂದು ಕೊಳಕಮಂಡಲ ಅಲ್ಲ, ಇದು ತೋಳದ ಹಾವು. ಯಾರೇ ಆಗ್ಲಿ ಯಾವನ್ನ ಸಾಯಿಸೋಕೆ ಹೋಗ್ಬೇಡಿ. ಅಂದ್ರೆ ಇದು ವಿಷಕಾರಿ ಅಲ್ಲ? ವಿಷಕಾರಿ ಅಲ್ಲ, ಬಟ್ ಕಚ್ಚುತ್ತೆ, ಬಟ್ ಏನು ಆಗಲ್ಲ. ಓಕೆ ಓಕೆ, ಸರಿ ಅಂಕಲ್. ನೆಕ್ಸ್ಟ್ ಚಿತ್ರ ಇದು ಹಸಿರ ಹಾವು ಅಂತೀವಿ ನಮ್ಮ ಕಡೆಗೆ, ಬಟ್ ಇದು ಅಷ್ಟೇ, ಕಚ್ಚಲ್ಲ, ಏನು ಮಾಡಲ್ಲ. ಇದು ಏನಿದ್ರೆ ನಮ್ಮ ಕಣ್ಣಿನ ಕಡೆಗೆ ಸುಮ್ಮನೆ ನಾಲ್ಗೆ, ಅದಕ್ಕೆ ನಮ್ಮ ಕಣ್ಣು ಪ್ರತಿಬಿಂಬ ಆಗಿ ಅದಕ್ಕೆ ಕಾಣಿಸ್ಕೊಳ್ಳುತ್ತೆ. ಅವಾಗ ನಮ್ಮ ಕಣ್ಣನ್ನು ಹೊಡಿಯೋಕಂತ ಬರುತ್ತೆ, ಬಟ್ ಏನು ಮಾಡಲ್ಲ. ಒಂದ್ ಸ್ವಲ್ಪ ದೂರ ಇಟ್ಕೊಂಡು ಅದನ್ನ ನೋಡ್ಕೋಬೇಕು. ಸರಿ ಅಂಕಲ್, ನಾವು ಸಹ ತುಂಬಾ ವಿಡಿಯೋಸ್ ಅಲ್ಲೆಲ್ಲ ನೋಡಿದೀವಿ. ಈ ಮದರ್ ತೆರೇಸಾ ಸ್ಕೂಲ್ ಆಗಿರ್ಬೋದು, ಕೆಲವೊಂದು ನಮ್ಮ ಕ್ವಾರ್ಟರ್ಸ್ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಇನ್ನು ಅನೇಕ ಜಾಗದಲ್ಲಿ ನಮ್ಮ ಚಿನ್ನದ ನಾಡಲ್ಲಿ ನೀವು ಹಾವನ್ನ ಸಂರಕ್ಷಣೆ ಮಾಡ್ತಾ ಇದ್ದೀರಾ. ಯಾವ ರೀತಿ, ಹೇಗೆ ರಿಲೀಸ್ ಮಾಡ್ತೀರಾ ಅದನ್ನ? ನಾನು ಒಂದು ಚೀಲ ಇಟ್ಟಿದ್ದೀನಿ, ಒಂದು ಬಾಟಲ್ ಇಟ್ಟಿದ್ದೀನಿ. ಕೆಲವೊಂದು ಚೀಲದಲ್ಲಿ ಹಾಕೊಳ್ತೀನಿ, ಕೆಲವೊಂದು ಬಾಟಲ್ ಅಲ್ಲಿ ಸಣ್ಣ ಪಣ ಇದ್ರೆ ಬಾಟಲ್ ಅಲ್ಲಿ ಎತ್ಕೊಳ್ತೀನಿ. ಒಂದು 80 ಮೀಟರ್ 100 ಮೀಟರ್ ಒಳಗಡೆನೆ ರಿಲೀಸ್ ಮಾಡ್ಬೇಕು ಒಂದು ಹಾವನ್ನ. ಜಾಸ್ತಿ ದೂರ ಬಿಟ್ರೆ ಹಾವುಗಳು ಸತ್ತೋಗುತ್ತೆ. ನಾವು ಹಿಡಿದು ಪ್ರಯೋಜನ ಇಲ್ಲ, ಅದನ್ನ ನಾವು ರಕ್ಷಣೆ ಮಾಡಿ ಪ್ರಯೋಜನ ಇಲ್ಲ. ಈಗ ಕೆಲವು ಕಡೆ ಬೆಟ್ಟದ ಕಡೆ ಬಿಡ್ತಾರಲ್ಲ, ಅದು ಇಷ್ಟ ಆಗಲ್ಲ ನನ್ಗೆ, ಯಾಕಂದ್ರೆ ನವಿಲುಗಳು ಸಾಯಿಸಿಬಿಡುತ್ತೆ. ನಮ್ಮ ದೇಶದವ್ರನ್ನ ಎತ್ಕೊಂಡೋಗಿ ಪಾಕಿಸ್ತಾನದಲ್ಲಿ ಬಿಟ್ಟಂಗ ಆಗುತ್ತೆ, ಅದ ನನ್ಗೆ ಇಷ್ಟ ಇಲ್ಲ. ಆದಷ್ಟು ನಾವು ಈ ಅರಣ್ಯ ಕಡೆ ಬಿಡ್ತೀವಿ, ಅರಣ್ಯ ಪ್ರದೇಶದ ಹತ್ರ. ಓಕೆ ಅಂಕಲ್, ಅಂದ್ರೆ ನೀವು ಮಾಜಾ ಬಾಟ್ಲ್ ಸಹ ಇಡಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ರಿ ಅಂತ ನಾವೆಲ್ಲ ವಿಡಿಯೋಸ್ ಅಲ್ಲೆಲ್ಲ ನೋಡಿದೀವಿ. ಹೌದು. ಯಾವ ರೀತಿ ಮಾಜಾ ಬಾಟ್ಲ್ ಅಂದ್ರೆ ಈಗ ಈ ಜೂನ್ ಜುಲೈಯಲ್ಲಿ ನಾಗರಾವುಗಳು ಮರಿಗಳು ರಿಲೀಸ್ ಟೈಮ್, ಬಟ್ ಅದೊಂದು 20-30 ರಿಲೀಸ್ ಆಗುತ್ತೆ. ಬಟ್ ಎಲ್ಲ ಹಾವು ಬದುಕಿರಲ್ಲ. ಕೆಲವೊಂದು ಹಾವುಗಳನ್ನ ಪಕ್ಷಿಗಳು ತಿಂದ್ಬಿಡುತ್ತೆ, ಇನ್ನೊಂದೇನೋ ಮಾಡುತ್ತೆ, 1-2 ಆಚೆ ಬಂದು ಉಳ್ಕೊಳ್ಳುತ್ತೆ ಪಾಪ. ಅವಕ್ಕೂ ಅದನ್ನ ತಿನ್ನೋದಕ್ಕೂ ಒಂದು ಪ್ರಾಣಿ ಅಂತ ಹುಟ್ಟಿರುತ್ತೆ, ಅವನ್ ತಿನ್ನೋದಕ್ಕೂ ಒಂದು ಹುಟ್ಟಿರುತ್ತೆ, ಅದು ತಿನ್ಕೊಂಡ್ಬಿಡುತ್ತೆ. 1-2 ಉಳ್ಕೊಂಡಿರುತ್ತೆ ಅಂತ ಪಾಪ ಮನೆಗಳ ಹತ್ರ ಬರುತ್ತೆ. ಆಗ ನಾವು ಸಣ್ಣ ಬಾಟಲ್ ಕ್ಯಾಪ್ ಅನ್ನು ತೆಗೆದು ಅದ್ರ ಮೂತಿ ಹತ್ರ ಇಟ್ಟರೆ ಅದು ಒಳಗಡೆ ಹೋಗುತ್ತೆ. ಆಗ ಬಾಲದ ಕಡೆ ಒಂದ್ ಸ್ವಲ್ಪ ನಾವು ಟಚ್ ಮಾಡಿದಾಗ ಒಳಗಡೆ ಮೂವ್ ಆಗ್ಬಿಡುತ್ತೆ. ಆಗ ನಾವು ಕ್ಯಾಪ್ ಅನ್ನು ಹಾಕೊಂತೀವಿ. ಬಟ್ ತುಂಬಾ ಒಂಥರ ಜೀವವನ್ನೇ ಒಂದು ಪಣಕ್ಕಿಟ್ಟು ತುಂಬಾ ಡೇಂಜರ್ಸ್ ಆಗಿರುವಂತಹ ಒಂದು ವರ್ಕ್ ಅಂತಾನೆ ಹೇಳ್ಬೋದು ಇದು. ಹೌದೌದು, ಪ್ರತಿದಿನ ನೀವು ನೋಡ್ತಾನೆ ಇರ್ತೀರಾ ವೇರಿಯಸ್ ಹಾವುಗಳನ್ನ. ಹೇಗೆ ನೀವು ಅದನ್ನ ಹಿಡಿಯೋದಾಗಿರ್ಬೋದು, ಯಾವ ರೀತಿ ಯಾರಾದ್ರೂ ಸಹಾಯಕ್ಕೆ ತಗೊಳ್ತೀರಾ? ಇಲ್ಲಾಂದ್ರೆ ಸಹಾಯ ಅಂದ್ರೆ ತಗೊಳ್ತೀವಿ ಅಂದ್ರೆ ನಮ್ಮನ್ನ ಯಾರೋ ಎಮರ್ಜೆನ್ಸಿ ಫೋನ್ ಮಾಡಿದ್ರೆ, ಈಗ ನನ್ನ ಹತ್ರ ಗಾಡಿ ಇರಲ್ಲ, ಆಗ ಸ್ನೇಹಿತರಿಗೆ ಫೋನ್ ಮಾಡಿ ಬಾಪ ಅಲ್ಲಿ ಹಾವಿದೆ ಅಂತ ನನಗೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಸಹಪಾಠಿಗಳು ಅಷ್ಟೇ, ನನ್ನ ಜೊತೆ ಕೋಲಾರಲ್ಲಿ 6-7 ಜನ ಹಾವನ್ನು ಸಂರಕ್ಷಣೆ ಮಾಡೋರಿದ್ದಾರೆ. ನಾಗರಾಜನ, ರವಿ, ಲೋಹಿತ್, ಮತ್ತೆ ರವಿ ಇದ್ದಾರೆ, ಮತ್ತೆ ಅಕ್ಲಾಂ ಪಾಷ್ ಅಂತ ಮುಸ್ಲಿಮ್ಸ್ ಹುಡುಗ ಇದ್ದಾರೆ. ಎಲ್ಲರೂ ಸಹಾಯ, ನಾನಿಲ್ಲಾಂದ್ರೆ ಅವರು, ಅವ್ರಿಲ್ಲಂದ್ರೆ ನಾವು, ಈ ತರ ಕರೆಗಳು ಮಾಡ್ಕೊಂಡು ನಾವು ಕೋಲಾರ ಜಿಲ್ಲೆ ಫುಲ್ಲು ಎಲ್ಲ ಕಡೆನೂ ರಕ್ಷಣೆ ಮಾಡ್ತೀವಿ ಸರ್. ಸರಿ, ಸೂಪರ್ ಅಂಕಲ್. ನೀವು ತುಂಬಾ ಎಷ್ಟು ವರ್ಷಗಳಿಂದ ಈ ಹಾವು ಸಂರಕ್ಷಣೆಯಲ್ಲಿ ತೊಡಗಿದ್ದೀರಾ? ನಾನು ಸುಮಾರು ಅಂದ್ರೆ ಒಂದು ನನಗೆ 18 ವಯಸ್ಸಾಗಿಂದ ಹಿಡಿತಾ ಇದ್ದೀನಿ. ಬಟ್ ಅದು ಯಾರು ಗೊತ್ತಾಗ್ತಾ ಇರ್ಲಿಲ್ಲ ಅವಾಗ. ಸೋಷಿಯಲ್ ಮೀಡಿಯಾ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ನಾನು ಹಿಡಿದು ಹಳ್ಳಿಗಳಲ್ಲಿ ಎಲ್ಲ ಹಿಡಿದಿದ್ದೀನಿ, ಮನೆಗಳಲ್ಲಿ ಹಿಡ್ದಿದ್ದೀನಿ. ಗಾಂಧಿನಗರ ಒಬ್ರು ಹೆಣ್ಮಗು ಸ್ನಾನ ಮಾಡ್ತಾ ಇರೋ ಜಾಗದಲ್ಲಿ ಇತ್ತು ನಾಗರಾವ್, ಅಲ್ಲಿ ರಕ್ಷಣೆ ಮಾಡಿದ್ದೀನಿ. ಬಟ್ ಯಾರಿಗೂ ಗೊತ್ತಿರ್ಲಿಲ್ಲ. ಮೊಬೈಲ್ ಬಂದಾಗಿಂದ
ಎಲ್ರಿಗೂ ಒಂದ್ ಸ್ವಲ್ಪ ಗೊತ್ತಾಗಿದೆ. ಸುಮಾರು ನನ್ಗೆ ವಯಸ್ಸು 18 ವರ್ಷ ಬಂದಾಗಿಂದ ನಾನು ಹಾವನ್ನ ಹಿಡ್ದಿದ್ದೀನಿ. ನಿಮ್ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ? ಸೂಪರ್. ನನ್ನ ಹೆಂಡತಿ ಅಂತೂ ಒಂದು ದಿನ ರಾತ್ರಿಯಲ್ಲಿ ಕರೆ ಬಂದ್ರೇನು ಎದ್ದು ಹೋಗ್ತಾ ಇರೋ ಆಚಾರ ನೀನ್ ಬೀಗ ಹಾಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ. ನೋ ಪ್ರಾಬ್ಲಮ್, ಹೋಗ್ಬೇಡ ಅನ್ನೋದಿಲ್ಲ. ನನ್ನ ಮಗಳು ಪೂರ್ವಿಕ ಅಂತ ಅವಳು ಇನ್ನೂ ನನ್ಗೆ ಸಪೋರ್ಟ್ ಅಲ್ಲ, ಅವಳು ಅಷ್ಟೇ ಭಾರಿ ಸಪೋರ್ಟ್ ಮಾಡ್ತಾಳೆ. ಸೂಪರ್. ಸೊ ಫ್ಯಾಮಿಲಿ ಕಡೆ ಏನು ಪ್ರಾಬ್ಲಮ್ಸ್ ಇಲ್ಲ ನಿಮ್ಮ ಈ ವೃತ್ತಿಗೆ? ಇಲ್ಲ. ಸರಿ. ಸೊ ನಾಗರ ಹಾವಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಹಾವುಗಳ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಜೀವಿ ಆನಂದ್ ಅಂಕಲ್ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಸರಿ ಅಂಕಲ್, ಈಗ ನೀವು ಹಾವಿನ ಸಂರಕ್ಷಕರು ಮಾತ್ರವಲ್ಲದೆ ಛಾಯಾಗ್ರಾಹಕರು ಕೂಡ ಹೌದು. ಸೊ ಇದು ನಿಮ್ಮ 5ನೇ ಸುತ್ತು. ಈ 5ನೇ ಸುತ್ತಲ್ಲಿ ನಿಮ್ಮ ಛಾಯಾಗ್ರಾಹಕ ಆ ಫೀಲ್ಡ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು. ಸರಿ. ಸೊ ನಾರ್ಮಲಿ ಕ್ಯಾಮ್ರಾಸ್, ವೇರಿಯಸ್ ಕ್ಯಾಮ್ರಾಸ್ ಇದಾವೆ, ಅದ್ರ ಬಗ್ಗೆ ಒಂದು ಶಾರ್ಟ್. ಮೊದಲನೇ ಚಿತ್ರ ಇಲ್ಲಿದೆ. ಇದು ನಿಕಾನ್ 750 ಅಂತ. ಇದು ಫೋಟೋಗ್ರಫಿಗೆ ಯೂಸ್ ಮಾಡ್ಕೊಳ್ತೀವಿ. ಫೋಟೋಗಳು ಜನರಲ್ ಮ್ಯಾರೇಜ್ ಫಂಕ್ಷನ್ಸ್ಗೆ, ಮ್ಯಾರೇಜ್, ಓಕೆ ಓಕೆ, ನಾಮಕರಣ, ಬರ್ತಡೇ ಅಂತ ಮ್ಯಾರೇಜ್ಗಳಿಗೆ ಯೂಸ್ ಮಾಡ್ತೀವಿ ಕ್ಯಾಮ್ರಾ. ಓಕೆ. ನೆಕ್ಸ್ಟ್ ಚಿತ್ರ ಏನಿದೆ ಅಂಕ? ಇದು ನಿಕಾನೆ, ಬಟ್ ಇದನ್ನ ಔಟ್ಡೋರ್ ಅಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ಕೊಂತೀವಿ, ಕ್ಯಾಂಡಿಡ್ ಅದು ಇದಕ್ಕೆ. ಓಕೆ, ಸೂಪರ್. ನೆಕ್ಸ್ಟ್ ಚಿತ್ರ ಇಲ್ಲಿದೆ. ಇದು ಆಕ್ಚುಲಿ ಮೂವಿ ಶೂಟಿಂಗ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀವಿ. ಓಕೆ, ವಂಡರ್ಫುಲ್. ನೆಕ್ಸ್ಟ್ ಚಿತ್ರ ಇದು ಬಂದು ಟ್ರಿಪ್ ಹೋಗೋದಕ್ಕೆ ಮಾಮೂಲಿ ಅಮೇಚರ್ಗಳೆಲ್ಲ ಪಾಪ ಟ್ರಿಪ್ಗೆ ತಗೊಂಡು ಹೋಗೋದಕ್ಕೆ ಯೂಸ್ ಮಾಡ್ಕೊಂತಾರೆ. ಸೂಪರ್. ಆ್ಯಂಡ್ ಕ್ಯಾಮ್ರಾ ಅಂತೀವಿ ಇದನ್ನ. ನೀವು ಚಲನಚಿತ್ರ ನಟರು ಸಹ ಹೌದು. ಅನೇಕ ಕಲಾವಿದರು ನಟರ ಜೊತೆ ಕೆಲಸ ಮಾಡಿದಿರಾ. ನಮ್ಮ ಶ್ರೀನಗರ ಕಿಟ್ಟಿ ಅವರಾಗಿರ್ಬೋದು, ಅದೇ ರೀತಿ ರಂಗಾಯಣ ರಘುರವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ನಮ್ಮ ದುನಿಯಾ ವಿಜಯ್ ಅವರು, ಎಲ್ಲರನ್ನ ಸಹ ಭೇಟಿ ಮಾಡಿದಿರಾ. ತುಂಬಾ ಮೂವೀಸ್ ಅಲ್ಲಿ ನಾನು ಸಹ ನಿಮ್ಮನ್ನು ನೋಡಿದ್ದೀನಿ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ನನಗೆ ಸಿನಿಮಾ ಅಂತ ಬಂದಾಗ ಎಲ್ಲ ಸಿನಿಮಾ ನಾನು ಟಿವಿಯಲ್ಲಿ ನೋಡೋದು, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದಾಗ ಸಿನಿಮಾದವರೆಲ್ಲ ಮಂಡ್ಯ, ಮೈಸೂರು, ಗುಲ್ಬರ್ಗ, ಬೀದರ್ ಅಂತ ನನಗೆ ಅದು ಎಲ್ಲೋ ಒಂದ್ ಕಡೆಗೆ ಕೋಲಾರ ಜಿಲ್ಲೆಯಲ್ಲಿ ಯಾರನ್ನೋ ಒಬ್ಬರನ್ನ ನಾನು ಸಿನಿಮಾ ಇಂಡಸ್ಟ್ರಿಗೆ ಹಾಕ್ಬೇಕಂದ್ಬಿಟ್ಟು ನಾನು ರಾತ್ರಿ ಆಗಲು ಹೋಗಿ ಶೂಟಿಂಗ್ ಪ್ಲೇಸ್ಗೆಲ್ಲ ಹೋಗೋದು. ನನ್ಗೇನ್ ಸಂಭಾವನೆ ಏನಿಲ್ಲ, ಎಲ್ಲಿ ಶೂಟಿಂಗ್ ಅಂತ ಗೊತ್ತಾಯ್ತಂದ್ರೆ ಅಲ್ಲಿಗೆ ಹೋಗೋದು ನಾನು. ಓಕೆ. ಆಗ ಹೋಗ್ತಾ ಹೋಗ್ತಾ ಆಮೇಲೆ ಇದೆ ಹುಡುಗರು ಬೇಕನ್ನೋ ಟೈಮಲ್ಲಿ ಗ್ಯಾಂಗ್ ಹುಡುಗನ್ ರೆಡಿ ಮಾಡ್ಕೊಂಡೆ. ಕೋಲಾರ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಹುಡುಗನ್ನ ಒಂದು 15 ಜನ ಹುಡುಗನ್ ರೆಡಿ ಮಾಡ್ಕೊಂಡೆ. ರೆಡಿ ಮಾಡ್ಕೊಂಡಾಗ ಸಿನಿಮಾ ಶೂಟಿಂಗ್ಗಳಲ್ಲಿ ಫೈಟಿಂಗ್ ಸಮಯದಲ್ಲಿ ಗ್ಯಾಂಗ್ ಹುಡುಗರಾಗಿ ಬಿಟ್ಟೆ ನಾನು. ಅಲ್ಲಿಂದ ನನ್ನ ಕೋಲಾರ ಹುಡುಗರು ಇದ್ದಾರೆ ಅನ್ನೋದು ಒಂದು ಹೆಮ್ಮೆ ಆಯ್ತು ನನಗೆ. ಆ ಖುಷಿಗೋಸ್ಕರ ನಾನು ಸಿನಿಮಾಗೆ ಹೋದೆ. ಇನ್ನೇನು ನಾನು ಅದ್ರಲ್ಲಿ ದುಡಿಬೇಕು, ಹೀರೋ ಆಗ್ಬೇಕಂತ ಹೋಗ್ಲಿಲ್ಲ. ನನ್ನ ಕೋಲಾರದವ್ರು ಯಾರಾದ್ರೂ ಒಬ್ರು ಆಕ್ಟರ್ ಆಗ್ಲೇಬೇಕಂತ ಆಸೆ ಇದೆ, ಇಟ್ಟಿದ್ದೀನಿ. ಬಟ್ ಮಾಡ್ತೀನಿ, ಬಿಡಲ್ಲ. ವಂಡರ್ಫುಲ್. ತುಂಬಾ ಖುಷಿ ಆಯ್ತು ಅಂಕಲ್. ಅದೇ ರೀತಿ ನಿಮ್ಮ ಮಗಳು ಸಹ ಭರತನಾಟ್ಯ ಕಲಾವಿದೆ. ನಿಮ್ಮ ಮಗಳನ್ನು ಸಹ ನೀವು ಮೂವೀಸ್ ಅಲ್ಲೇ ಆಕ್ಟ್ ಮಾಡಿಸಿದಿರಾ. ಹೇಗಿತ್ತು ಮಗಳ ಒಂದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಬಟ್ ಅವಳಿಗೂ ಕಷ್ಟಪಟ್ಟೆ ನಾನು. ಒಂದೇ ಹೆಣ್ಮಗು ಅಲ್ವಾ, ನಮ್ಮನ್ನಂತೂ ಯಾವುದೋ ಅಲ್ಲಿ ಬಿಟ್ಟಿಲ್ಲ ನಮ್ಮ ತಂದೆ. ಆಗ ಊಟಕ್ಕೂ ಬಟ್ಟೆಕ್ಕೆ ನಮ್ಮನ್ನು ನೋಡಿದ್ದಾರೆ. ಈಗ ನಮ್ಗೆ ಊಟ ಬಟ್ಟೆ ಇದೆ, ಮಕ್ಳಿಗೆ ಏನೋ ಒಂದು ಮಾಡಿಸ್ಬೇಕಂತ ಒಂದು ಕುತೂಹಲ ನಮ್ಮಲ್ಲಿ ಮೂಡಿತ್ತು. ನಾನು ಕೆಲವನ್ನೆಲ್ಲ ನೋಡಿದೆ. ಅವ್ರನ್ನೆಲ್ಲ ನೋಡಿ ನನ್ನ ಮಗಳನ್ನ ಈ ತರ ಮಾಡ್ಬೇಕಂತ ಅವಳನ್ನು ಒಂದು ಭರತನಾಟ್ಯಕ್ಕೆ ಹಾಕಿ ಒಂದು 2 ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿದೀನಿ. 3ನೇದು ರೆಡಿ ಮಾಡಿಸ್ತಾ ಇದೀನಿ. ಸರಿ, ತುಂಬಾ ಖುಷಿ ಆಯ್ತು ಅಂಕಲ್. ಇದು ನಿಮ್ಮ 6ನೇ ಸುತ್ತು. 6ನೇ ಸುತ್ತಲ್ಲಿ ಅಂಕಲ್ ನಿಮಗೆ ಇಬ್ಬರು ನಟರು ಇರ್ತಾರೆ. ಅವರೊಂದು ಮೂವೀಸ್ ಇರುತ್ತೆ, ಆಪ್ಷನ್ಸ್ ತರ. ಒಬ್ಬರನ್ನ ಒಂದು ಆಪ್ಷನ್ ಚೂಸ್ ಮಾಡ್ತೀವಿ. ಮೊದಲನೇ ಪ್ರಶ್ನೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚಿತ್ರವನ್ನ ನೀವು ಗುರುತಿಸಬೇಕಾಗುತ್ತೆ. 4 ಆಪ್ಷನ್ಸ್ ಅಲ್ಲಿ ಒಂದು ಅವ್ರ ಚಿತ್ರ ಇದೆ. ಆಪ್ಷನ್ 1 ಯುಗಳ ಗೀತೆ, ಆಪ್ಷನ್ 2 ಚೆಲುವಿನ ಚಿತ್ತಾರ, ಆಪ್ಷನ್ 3 ಹೊಸ ಬೆಳಕು, ಆಪ್ಷನ್ 4 ತಾಯಿಗೆ ತಕ್ಕ ಮಗ. ಚೆಲುವಿನ ಚಿತ್ತಾರ ಸರಿಯಾದ ಉತ್ತರ ಚೆಲುವಿನ ಚಿತ್ತಾರ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹಾಗೂ ಅಮೂಲ್ಯರವರು ನಟಿಸಿದಂತಹ ಅದ್ಭುತವಾದಂತಹ ಚಿತ್ರ. ಸರಿಯಾದ ಉತ್ತರ ಅಂಕಲ್. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಶ್ರೀನಗರ ಕಿಟ್ಟಿರವರು ನಟಿಸಿರುವಂತಹ ಒಂದು ಚಿತ್ರ. ಆಪ್ಷನ್ 1 ಸಂಜು ವೆಟ್ಸ್ ಗೀತ, ಆಪ್ಷನ್ 2 ಕಾಕಿ, ಆಪ್ಷನ್ 3 ಜಗ ಮೆಚ್ಚಿದ ಮಗ, ಆಪ್ಷನ್ 4 ಕಾಂತಾರ. ಸಂಜು ವೆಟ್ಸ್ ಗೀತ. ಸರಿಯಾದ ಉತ್ತರ ಸಂಜು ವೆಟ್ಸ್ ಗೀತ. ನಮ್ಮ ಶ್ರೀನಗರ ಕಿಟ್ಟಿರವರು ನಟಿಸಿದಂತಹ ಒಂದು ಸುಂದರವಾದಂತಹ ಚಿತ್ರ. ಇದು ವೀಕ್ಷಕರ ಪ್ರಶ್ನೆ ಏನು ಅಂತ ನಮ್ಮ ಜೀವಿ ಆನಂದ್ ಅಂಕಲ್ ಕೇಳ್ತಾರೆ. ಅವ್ರು ಕೇಳೋ ಪ್ರಶ್ನೆಗೆ ನೀವು ತಪ್ಪದೆ ಉತ್ತರ ಕೊಡ್ತೀರಾ ಅಂತ ನಾನಂತೂ ಕಾಯ್ತಾ ಇರ್ತೀನಿ. ನಾಳೆವರೆಗೂ ಪ್ರಶ್ನೆ ಏನು ಅಂತ ಅಂಕಲ್ ಕೇಳ್ತಾರೆ, ಕೇಳಿ ಬಿಡಿ ಅಂಕಲ್. ವೀಕ್ಷಕರೇ, ಈ ಪ್ರಶ್ನೆ ನಿಮಗೋಸ್ಕರ. ಉತ್ತರ ಗೊತ್ತಿದ್ರೆ ಹೇಳ್ಬಹುದು, ಕಮೆಂಟ್ ಮಾಡಿ. ತಪ್ಪದೆ ನೀವು ಉತ್ತರ ತಿಳಿಸ್ತೀರಾ ಅಂತ ಅನ್ಕೊಳ್ತೀನಿ. ಕ್ವಶನ್ ಏನು ಅಂತ ಅಂಕಲ್ ಈಗಾಗಲೇ ಕೇಳಿದ್ದಾರೆ. ಓಕೆ, ನಿಮ್ಮ ಮಗಳು ತುಂಬಾನೇ ಟ್ಯಾಲೆಂಟೆಡ್ ಅಂತಾನು ಗೊತ್ತು. ಅದೇ ರೀತಿ ಹೈವೇಶ್ವರ್ ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳಲ್ಲಿ ಮಗಳನ್ನ ನೀವು ಪಾರ್ಟಿಸಿಪೇಟ್ ಮಾಡ್ಸಿದ್ದೀರಾ. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ನಿಮ್ಮ ಮಗಳು ನೀಡ್ತಾನೆ ಬರ್ತಾ ಇದ್ದಾಳೆ. ಸೊ ನಿಮ್ಮ ಮಗಳ ಬಗ್ಗೆ ಏನಾದ್ರು ಹಂಚ್ಕೊಳ್ಳಿ. ಅವಳ ಬಗ್ಗೆ ಹಂಚ್ಕೋಬೇಕಂದ್ರೆ ಹೇಳಕ್ ಆಗಲ್ಲ.
ಒಂದು ಹೆಣ್ಣನ್ನ ಯಾವ ತರ ಮಾಡಬೇಕು, ಯಾವ ತರ ಬೆಳೆಸ್ಬೇಕು, ಒಂದು ಹೆಣ್ಣಿಂದ ಒಂದು ನಮ್ಮ ದೇಶಕ್ಕೆ ಮಾದರಿ ಆಗ್ಬೇಕಂತ ಹೇಳಿ ಬೆಳೆಸ್ತಾ ಇದ್ದೆ. ಸೂಪರ್. ಇನ್ನು ಏನ್ ಕನ್ಸಿದೆ ನಿಮ್ಮ ಮಗಳ ಮೇಲೆ? ಕನ್ಸ ಬಟ್ ಅವಳಿಗೆ ಬಿಟ್ಟಿದ್ದೀನಿ. ಅಂದ್ರೆ ಮಲ್ಟಿಪಲ್ ಟ್ಯಾಲೆಂಟ್ಸ್ ಹೇಳ್ಕೊಟ್ಟಿದ್ದಾರೆ. ಈ ಕಡೆ ಭರತನಾಟ್ಯ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಎಲ್ಲವೂ ಸಹ ಈಕ್ವಲ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಅವಳಿಗೆ ಏನ್ ಮಾಡ್ಬೇಕಂದ್ರೆ ಅದನ್ನ ನಾನು ಮಾಡ್ಸೋದಕ್ಕೆ ರೆಡಿ ಇದ್ದೀನಿ. ಸೂಪರ್. ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ. ನಮ್ಮ ಪೂರ್ವಿಕಾಗಿ ಉತ್ತಮ ಒಂದು ಭವಿಷ್ಯ ಸಿಗಲಿ ಅಂತ ನಾವೆಲ್ಲರೂ ಸಹ ಹಾರೈಸೋಣ. ಸರಿ ಅಂಕಲ್, ಈಗ ಕೆಲವೊಂದು ಪ್ರಶ್ನೆಗಳಿದೆ. ಕೊನೆಯ ಒಂದು ಘಟ್ಟ ಏನಪ್ಪಾ ಅಂದ್ರೆ ನಮ್ಮ ತನುಷ್ ವ್ಲಾಗ್ಸ್ ಹಾಗೂ ತನುಷ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ. ತನುಷ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲು ಆಕ್ಚುಲಿ ಅರ್ಧ ತನುಷ್ ನೋಡೇ ನಾನು ಈ ಕೆಲಸ ನನ್ನ ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ಅದು ಅವ್ರ ತಾಯಿಗೂ ಗೊತ್ತು. ತನುಷ್ ನಾನು ಫಾಲೋ ಮಾಡ್ತಾನೆ ಇರ್ತೀನಿ. ನಾನು ಅವ್ರ ತಾಯಿ ಹತ್ರನೂ ಮಾತಾಡಿದ್ದೀನಿ. ತನುಷ್ನ ನೀವು ಎಷ್ಟು ಮುದ್ದಾಗಿ, ನೀವು ತಾಯಿಗಿಂತ ಹೆಚ್ಚಾಗಿ ನೀವು ಆ ಮಗುನ ಬೆಳೆಸಿರೋದು ನನ್ಗೆ ಇಷ್ಟ ಆಗಿದೆ. ಅದೇ ತರ ನಾನು ಮಾಡ್ತೇನೆ. ನಾನು ಅವಾಗ್ಲೇ ಹೇಳ್ಬೇಕಾಗಿತ್ತು ಇದು, ಅದಕ್ಕೆ ನಾನು ಹೇಳ್ಬೇಕಾಗಿತ್ತು ಪಾಯಿಂಟ್ ನ ಅವ್ರ ಬೆಳಗ್ಗೆನೆ ಹೇಳಿ. ನಾನು ಅದಕ್ಕೆ ಸುಮ್ಮನೆ ಇದ್ದೆ. ಕ್ವಶನ್ ಬರುತ್ತೆ ಅಂತಾನೆ ನಾನು ಸುಮ್ಮನೆ ಇದ್ದೆ. ದಯವಿಟ್ಟು ತನುಷ್ ಬಗ್ಗೆ ಹೇಳೋದಕ್ಕೆ ಪದಗಳು ಸಾಲದು ನನ್ನ ಹತ್ರ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಹೀಗೆ ಬೇಕು ನಮ್ಮ ತನುಷ್ ವ್ಲಾಗ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮ ಜೀವನದಲ್ಲಿ ಮೆಮೊರಬಲ್ ಮೂಮೆಂಟ್ ಅನ್ನೋದು ಯಾವ್ದಾದ್ರು ಇದ್ರೆ, ಮರೆಯಲಾಗದ ಕ್ಷಣ ಅಥವಾ ಸನ್ನಿವೇಶ ಇದ್ರೆ ಹಂಚಿಕೊಡಿ. ನಾನು ಹೇಳ್ತೀನಿ, ನನ್ನ ಖುಷಿ ಅದ್ಬಿಟ್ಟೇನಿಲ್ಲ. ಫ್ಯಾಮಿಲಿನೇ ಹ್ಯಾಪಿಯೆಸ್ಟ್ ಜೊತೆ ಕಳೆಯುವಂತಹ ಒಂದೊಂದು ಕ್ಷಣನೂ ಹ್ಯಾಪಿ ಮೂಮೆಂಟ್ ಅಂತ ಖುಷಿಯಾಗಿ ಹೇಳ್ಕೊಂಡ್ರು. ಅದೇ ರೀತಿ ಬೇಸರದ ಸಂಗತಿ ಯಾವ್ದಾದ್ರು ಇದ್ರೆ? ಬೇಸರ ಸಂಗತಿ ಅಂದ್ರೆ ಒಂದ್ ಸ್ವಲ್ಪ ಗೆಳೆಯರಿಂದ ಬೇಸರ ಆಗಿದೆ ನನಗೆ. ನನ್ ಜೊತೆಲಿದ್ದು ನನ್ಗೊಂದ್ ಸ್ವಲ್ಪ ಮೋಸಗಳು ಮಾಡಿದ್ರಲ್ಲ, ಅದಕ್ಕೊಂದ್ ಸ್ವಲ್ಪ ಬೇಸರ ಪಟ್ಟಿದ್ದೀನಿ. ಬಟ್ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ತಳ್ಳಿ ಹಾಕಿಲ್ಲ. ನಾನೇ ಹೊರಗಡೆ ಬಂದಿದ್ದೀನಿ ಅವ್ರನ್ನೆಲ್ಲ ಬಿಟ್ಟು. ಬೇಡ ಅಂತ ಅಷ್ಟು ನೋವಾಗಿದೆ. ನಾನು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದೀನಿ, ಬಟ್ ನನ್ಗೆ ಯಾರು ಏನು ಮಾಡಿಲ್ಲ. ಅದು ಹೇಳ್ಕೋಬಾರ್ದು ಅಂದ್ಬಿಟ್ಟು ನಾನೇ ಆಚೆ ಬಂದ್ಬಿಟ್ಟಿದ್ದೀನಿ ಅಷ್ಟೇ. ಬೇಸರದ ಸಂಗತಿ ಅಷ್ಟೇ. ಸರಿ ಅಂಕಲ್, ನಿಮ್ಮ ಈ ಒಂದು ಏನ್ ಸೇವೆ, ನೀವು ಊರಗ ತಜ್ಞರಾಗಿ, ಅದಕ್ಕೆ ಛಾಯಾಗ್ರಾಹಕರಾಗಿ ಈ ಸೇವೆ ಏನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸ್ಫೂರ್ತಿ, ಶಕ್ತಿ, ಧೈರ್ಯ ಯಾರು? ಅದಕ್ಕೆ ಸ್ಫೂರ್ತಿ, ಶಕ್ತಿ ಎಲ್ಲ ನನ್ನ ಕೋಲಾರ ಚಿನ್ನದ ಗಣಿ ಜನಗಳೇ. ಎಂತ ಮಾತು. ಎಲ್ಲ ಅವರ ಖಂಡಿತವಲ್ಲ. ಅವ್ರು ಕಾಲ್ ಮಾಡಿಲ್ಲ ನಾನು ಏನಕ್ಕೆ ಹೋಗ್ತೀನಿ, ಅವರಿಂದಾನೇ ನಾನು ಹೋಗ್ತಾ ಇರೋದು. ಅವರೇ. ವಂಡರ್ಫುಲ್. ಸೊ ನಮ್ಮ ಜಿ.ವಿ. ಆನಂದ್ ಅಂಕಲ್ ರವರ ಸ್ಫೂರ್ತಿ, ಶಕ್ತಿ, ಧೈರ್ಯ ಎಲ್ಲವೂ ಸಹ ನೀವೇ, ಅಂದ್ರೆ ನಮ್ಮ ಕೋಲಾರದ ಜನತೆ ಅಂತ ತುಂಬಾ ಸೊಗಸಾಗಿ ಹೇಳ್ಕೊಂಡ್ರು. ಅಂಕಲ್, ವೀಕ್ಷಕರಿಗೆ ನಿಮ್ಮ ಸಲಹೆ ಏನು? ಎಲ್ಲ ಯುವಕರಿಗಾಗ್ಲಿ ಯುವತಿಯರಿಗಾಗ್ಲಿ ಹೇಳೋದೇನಂದ್ರೆ, ನಾವು ಒಂದು ಆಕ್ಸಿಡೆಂಟ್ ಆಗಿರ್ಲಿ, ಇಲ್ಲ ಒಬ್ಬ ಮಹಿಳೆ ಡೆಲಿವರಿ ಪೇಷಂಟ್ ಆಗಿರ್ಲಿ, ಅಂಥವ್ರಿಗೆ ರಕ್ತದಾನವನ್ನು ಮಾಡ್ಬೇಕಂತ ನನ್ನ ಅನಿಸಿಕೆ. ಎಲ್ಲರೂ ಅಷ್ಟೇ ರಕ್ತದಾನ ಮಾಡಿ ಪ್ರಾಣವನ್ನು ಉಳಿಸ್ಕೊಡಿ. ಸರಿ. ಮತ್ತೆ ಈ ಹಾವುಗಳ ಸಂರಕ್ಷಣೆಯನ್ನು ದಯವಿಟ್ಟು ಉಳಿಸ್ಕೊಡಿ. ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಹೇಳ್ತಾ ಈ ಮಾತನ್ನು ಹೇಳ್ತಾ, ಎಲ್ಲಾದ್ರೂ ಹಾವು ಕಾಣಿಸ್ಕೊಂಡ್ ಕಡೆಗೆ ನನ್ನ ನಂಬರ್ಗೆ ಕರೆ ಮಾಡಿ 9731906369. ನನ್ನ ಹೆಸರು ಆನಂದ್ ಜೀವಿ, ಸ್ನೇಕ್ ಜೀವಿ ಅಂತ ಕರೀತಾರೆ ಕೋಲಾರ ಜಿಲ್ಲೆಯಲ್ಲಿ. ತಪ್ಪದೆ ಕರೆ ಮಾಡಿ. ಎಲ್ಲಾದ್ರೂ ನೀವು ಹಾವನ್ನ ಕಂಡ್ರೆ ಬರೀ ಹಾವುಗೋಸ್ಕರ ಮಾತ್ರ ಅಲ್ಲ, ಉತ್ತಮ ಛಾಯಾಗ್ರಾಹಕರು ಸಹ ಹೌದು. ಅದೇ ರೀತಿ ಸ್ನೇಹ ಜೀವಿಗಳು ರಕ್ತದಾನವನ್ನ ಮಾಡಿಸ್ತಾರೆ. ಅದೇ ರೀತಿ ಅನ್ನದಾನ ಆಗಿರ್ಬೋದು, ಆಶ್ರಮಕ್ಕೆ ಒಂದು ಊಟವನ್ನ ತಲುಪಿಸೋದಾಗಿರ್ಬೋದು, ಇನ್ನು ಅನೇಕ ಸೇವೆಯನ್ನ ನಮ್ಮ ಆನಂದ್ ಜೀವಿರವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸಮಾಜ ಸೇವೆ ಇನ್ನೂ ಸಹ ಮುಂದುವರಿಯಲಿ ಅಂಕಲ್, ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ, ಒಟ್ಟಾರೆ ರಕ್ತದಾನಕ್ಕಾಗಿ ಅಥವಾ ಒಂದು ಹಾವಿನ ಸಂರಕ್ಷಣೆಗಾಗಿ ತುರ್ತು ಪರಿಸ್ಥಿತಿಯಲ್ಲಿ ತಪ್ಪದೆ ತಾವು ನಮ್ಮ ಆನಂದ್ ಜೀವಿ ಅಂಕಲ್ ಅವ್ರನ್ನ ನೀವು ಸಂಪರ್ಕಿಸಬಹುದಾಗಿದೆ. ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ತಪ್ಪದೆ ಸಂಪರ್ಕಿಸಿ ಅಂತ ಹೇಳ್ತಾ, ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ಸೀಸನಲ್ ಎಪಿಸೋಡ್ 8 ಸಕ್ಸಸ್ಫುಲ್ ಆಗಿ ಮುಗಿದಿದೆ. ಇಂದಿನ ನಮ್ಮ ಸ್ಪೆಷಲ್ ಗೆಸ್ಟ್ ಶ್ರೀಯುತ ಜಿ.ವಿ. ಆನಂದ್ ರವರು, ಛಾಯಾಗ್ರಾಹಕರು, ಅದೇ ರೀತಿ ಹಾವು ಸಂರಕ್ಷಕರು, ಹೆಸರಿಗೆ ತಕ್ಕಂತೆ ಜೀವಿಗಳ ಒಂದು ರಕ್ಷಕರು, ಸ್ನೇಹ ಜೀವಿಗಳು. ತುಂಬು ಹೃದಯದ ಧನ್ಯವಾದಗಳು ಅಂಕಲ್ ನಿಮಗೆ. ಯಾವ ರೀತಿ ಅನಿಸ್ತು ನಮ್ಮ ಈ ಇಷ್ಟೊತ್ತು ಒಂದು ಟಾಸ್ಕ್ ಆಡಿದ್ದು ನಮ್ಮ ತನುಷ್ ವ್ಲಾಗ್ಸ್ ಅಲ್ಲಿ? ನಮಗೆ ಇದು ನಾನು ಟಿವಿಯಲ್ಲಿ ನೋಡುತ್ತಾ ಇದ್ದೀನಿ. ಅದು ಬಿಟ್ಟು ಹೆಚ್ಚಾಗಿ ಆಂಧ್ರ ಪ್ರದೇಶದಲ್ಲೇ ಇದು ನೋಡ್ತಾ ಇದ್ದೆ ಟಿವಿಗಳಲ್ಲೆಲ್ಲ. ನಮ್ಮ ಕಡೆ ಯಾರು ಮಾಡಿಲ್ವೇ ಆದರೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಭಾರಿ ಖುಷಿ ಆಗ್ತಾ ಇದೆ. ನಿಮ್ಮ ಚಾನಲ್ ಅದೇ ತರ ಮುಂದುವರಿಲಿ, ಎಲ್ಲ ಇದರಲ್ಲಿ ಸಕ್ಸಸ್ಫುಲ್ ಆಗ್ಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡ್ದೆ ವಿಕ್ಕಿ, ಹೆದರ್ಕೊಳ್ಳೋದು ಏನಿತ್ತು? ಎಷ್ಟು ಚೆನ್ನಾಗಿ ನಮ್ಮ ಆನಂದ್ ಜೀವಿ ಅಂಕಲ್ ಎಲ್ಲಾನು ಬಿಡಿಸಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಖುಷಿ ಆಯ್ತಾ ನಿಮಗೆ? ತುಂಬಾ ಖುಷಿ ಆಯ್ತು. ಓಕೆ, ಸರಿ.
ಒಟ್ಟಾರೆ ಸಕ್ಸಸ್ಫುಲ್ ಆಗಿ ನಾವು ಎಪಿಸೋಡ್ 8ನ ಮುಗಿಸಿದೀವಿ. ಆನಂದ್ ಜೀವಿ ಅಂಕಲ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮನ್ನ ಹಾಗೆ ಕಳ್ಸ್ಕೊಡಲ್ಲ, ಒಂದು ಸಣ್ಣ ಉಡುಗೊರೆ ನಮ್ಮ ತನುಷ್ ವ್ಲಾಗ್ಸ್ ನ ವತಿಯಿಂದ. ಈ ಒಂದು ಹೂವಿನ ಗಿಡದಂತೆ ಸದಾ ನಿಮ್ಮ ಜೀವನದಲ್ಲಿ ನಗು ಅರಳಿರಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ಉಡುಗೊರೆ ನಮ್ಮ ತನುಷ್ ವ್ಲಾಗ್ಸ್ ನ ವತಿಯಿಂದ ನಿಮ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಇದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಇನ್ನು ಬೇರೆ ಬೇರೆ ಕಲಾವಿದರು, ಬೇರೆ ಬೇರೆ ಫೀಲ್ಡ್ ಇಂದ ನಾವು ವಿಶೇಷವಾದಂತಹ ವ್ಯಕ್ತಿಗಳನ್ನ ನಾವು ಕರ್ಕೊಂಡ್ಬಂದು ಕಲಾವಿದರನ್ನ ನಿಮ್ಮ ಮುಂದೆ ಒಂದು ಎಂಟರ್ಟೈನ್ಮೆಂಟ್ ಹಾಗೂ ಒಂದು ಮೆಸೇಜ್ ನ ಕೊಡೋಕೆ ನಾನು ಸಹ ನಾಳೆ ಪ್ರಿಪೇರ್ ಆಗ್ತೀನಿ ಅಂತ ಹೇಳ್ತಾ, ಅಂಕಲ್ ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರ ನೀವು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಂತ ಅನ್ಕೊಳ್ತಾ ಇದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ ಅಂಕಲ್. ನಮಸ್ತೆ.